ಕವಿಂ ಕವೀನಮಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಾನಾಃ ಶೃಣ್ವನ್ನೋತಿಭಿಕ್ಷೀರಸಾಧನಂ ಮಹಾಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ ಈ ವಾಹಿನಿಗೆ ಸುಸ್ವಾಗತ. ಈಗ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳ ಕೊನೆ ವಾರ ಯಾವ ತರ ಇದೆ ಅಂದ್ರೆ 6 ಮತ್ತು 9ನೇ ಮನೆ ಅಧಿಪತಿ 11ರಲ್ಲಿದೆ. ಸೊ ಇವಾಗ ಕೆಲಸ ಕಾರ್ಯಗಳಲ್ಲಿ ಏಳಿಗೆ, ಶತ್ರುಗಳಿಂದ ಲಾಭ, ಅಥವಾ ನಿಮ್ಗೇನಾದ್ರೂ ಮನೆ ಕಟ್ಟಬೇಕು ಅಥವಾ ನೀವೇನಾದ್ರೂ ಸಾಲಕ್ಕೋಸ್ಕರ ಓಡಾಡ್ತಾ ಇದ್ರೆ ಬ್ಯಾಂಕ್ ಬಗ್ಗೆ ನಿಮ್ಗೆ ಅವಕಾಶಗಳು ಚೆನ್ನಾಗಿದೆ. ಈಗ ಸಾಲ ಸಿಗೋದಾಗ್ಲಿ ಅಥವಾ ರೋಗದಿಂದ ವಿಮುಕ್ತಿಯಾಗಿ ರೋಗ ನಿವಾರಣೆ ಆಗೋದಾಗ್ಲಿ, ಈ ತರ ಎಲ್ಲಾ ವಿಷಯಗಳಿಗೂ ಚೆನ್ನಾಗಿದೆ. 11ರಲ್ಲಿ ಗುರು ಶುಭ ಫಲ ಅಂದ್ರೆ ವಧುವರ ಅನ್ವೇಷಣೆ ಮಾಡ್ತಾ ಇದ್ರೆ ಅದಕ್ಕೆ ಶುಭ ಕಾಲ. ವಿವಾಹಕ್ಕೆ ಶುಭವಾಗಿದೆ. ಉಪನಯನ ಮಾಡ್ತವ್ರಿಗೆ, ಯಾವ್ದಾರ ಹೊಸ ಕೆಲಸಗಳು ಪ್ರಾರಂಭ ಮಾಡೋರಿಗೆಲ್ಲ 11ನೇ ಮನೆ ಗುರು ಶುಭದಾಯಕವಾಗಿದೆ. ಆದ್ರೆ ಈಗ ನಮ್ಗೆ ಶನಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಎಲ್ಲ ಕೆಲಸಗಳು ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ಗುರು ನಿಮ್ಗೆ ಖಂಡಿತ ಒಳ್ಳೆ ಫಲಗಳನ್ನೇ ಈ ವಾರದಲ್ಲಿ ಕೊಡ್ತಾ ಇದ್ದಾನೆ. ಮೊದಲರ್ಧದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಯಾವಾಗ ಚಂದ್ರ ಗೋಚರಿಸ್ತಾ ಇರ್ತಾನೋ ನಮ್ಗೆ 7ರಲ್ಲಿ 8ರಲ್ಲಿ ಸ್ವಲ್ಪ ಒತ್ತಡಗಳಿದ್ರು ನಂತರ ನಿಮ್ಗೆ ಒಳ್ಳೆ ವಾರಾಂತ್ಯದಲ್ಲಿ ಶುಭದಾಯಕವಾಗಿರುತ್ತೆ. ಮತ್ತೆ ನಿಮ್ಗೆ ಶುಕ್ರ ಒಳ್ಳೆ ಫಲನೇ ಕೊಡ್ತಾ ಇದ್ದಾನೆ. ನಿಮ್ಗೆ 4, 11ನೇ ಅಧಿಪತಿ ಭಾಗ್ಯದಲ್ಲಿ ಕೂತಿದ್ದಾನೆ. ಸೊ ಹಾಗಾಗಿ ಗೃಹ ನವೀಕರಣ ಮಾಡೋದಾಗ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿರೋ ಹೆಣ್ಣು ಮಕ್ಕಳಿಂದ ಲಾಭ ಬರೋದಾಗ್ಲಿ ಅಥವಾ ಹೊಸ ಬಟ್ಟೆ ತಗೊಳೋದಾಗ್ಲಿ ಅಥವಾ ಮನೆಗೆ ಐಷಾರಾಮಿ ವಸ್ತು ಖರೀದಿ ಅಂತ. ಅದ್ರ ಜೊತೆ ರಾಹು ಇರೋದ್ರಿಂದ ಎಲೆಕ್ಟ್ರಾನಿಕ್ ವಸ್ತು, ಹೊಸ ಮೊಬೈಲ್ ತಗೊಳೋದು ಅಥವಾ ಎಲೆಕ್ಟ್ರಾನಿಕ್ ವಸ್ತು ಯಾವ್ದಾನ ಉಪಯೋಗ ಬರುವಂತ ವಸ್ತು ಮನೆಗೆ ತಗೊಂಬರೋದಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತೆ ವಾರಾಂತ್ಯದಲ್ಲಿ ನಿಮ್ಗೆ ವಾಯು ವಿಹಾರ ಹೋಗೋದು, ವಿಶ್ರಾಂತಿ ಪಡೆಯೋದು, ಇದೆಲ್ಲ ಖಂಡಿತ ರಾಹು ಶುಕ್ರ ಯಾವ ಭಾಗ್ಯದಲ್ಲಿ ಇರ್ತಾನೋ ಆಗ ದೂರ ಪ್ರವಾಸಗಳ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಮತ್ತೆ ಕುಜ ನೋಡಿ, ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಯಾವಾಗ 12ರಲ್ಲಿ ಕುಜ ಕೂತ್ಕೋತಾನ ಅವಾಗ ಮಕ್ಕಳಿಂದ ಏನಾನ ಒಂದು ಅನಾನುಕೂಲ ಅಥವಾ ಮಕ್ಕಳ ಮೇಲೆ ಸ್ವಲ್ಪ ಭಿನ್ನಾಭಿಪ್ರಾಯನೋ ಅಥವಾ ಮಾತುಕತೆಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಮಕ್ಕಳ ಜೊತೆ ಸ್ವಲ್ಪ ಸಹನೆಯನ್ನು ಕಾಪಾಡ್ಕೊಳ್ಳಿ. 12ನೇ ಮನೆ ಕುಜ ಏನ್ ಮಾಡುತ್ತೆ, ಕೋಪ ಜಾಸ್ತಿ ಕೊಟ್ಬಿಡುತ್ತೆ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ. ಸೊ ಸಹನೆ ಇರೋದ್ರಿಂದ ಅಥವಾ ಕುಜ ಶಾಂತಿ ಮಾಡಿ. ಈ ಕರ್ಕಾಟಕ ರಾಶಿಯವರಿಗೆ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ 10ನೇ ಮನೆ ಅಧಿಪತಿ 12ರಲ್ಲಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಆಗುತ್ತೆ. ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಥವಾ ಇವ್ರಿಗೆ ಕುಟುಂಬದಲ್ಲಿ ಕೋಪ ಜಾಸ್ತಿ ಆಗುತ್ತೆ. ಮಕ್ಕಳನ್ನ ಬೈಯೋದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಸಹನೆ ಕಾಪಾಡ್ಕೊಳ್ಳಿ. ಅಣ್ಣ ತಮ್ಮಂದ್ರನ್ನ ಒಡ ಹುಟ್ಟಿದವ್ರನ್ನ ಒಂದು ನಾಳೆ ಮಂಗಳವಾರ ಕರೆದು ಮನೇಲಿ ಒಂದು ಸಿಹಿ ಅಡುಗೆ ಮಾಡಿ ಊಟ ಹಾಕೋದ್ರಿಂದ ಖಂಡಿತ ಈ ವಾರ ಇವ್ರಿಗೆ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಥವಾ ಈ ವಾರ ಸುಗಮವಾಗಿ ಕಳೀಬಹುದು. ಈಗ ಕರ್ಕಾಟಕ ರಾಶಿಯವರಿಗೆ 2ನೇ ಮನೆ ಅಧಿಪತಿನೇ ಭಾಗ್ಯದಲ್ಲಿದೆ. ಈಗ ರವಿ ಕಾರಕ ಆಗ್ತಾನೆ, 9ನೇ ಮನೆಗೆ ಕಾರಕ ಆಗ್ತಾನೆ. ಹಾಗಾಗಿ ತಂದೆಯ ಆಶೀರ್ವಾದದಿಂದ ಲಾಭಗಳು ಹೆಚ್ಚುತ್ತೆ. ಸರ್ಕಾರದಿಂದ ಅಥವಾ ಮೇಲಧಿಕಾರಿಯಿಂದ ಪ್ರಶಂಸೆ ಸಿಗುತ್ತೆ. ಒಟ್ಟಾರೆ ನಿಮ್ಗೆ ರವಿಯಿಂದ ಲಾಭಗಳು ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರನ ದೊಡ್ಡದು ಮಾಡಬೇಕು ಅಂತಂದ್ರೆ ಯೋಚನೆ ಮಾಡಿ. ಯಾಕಂದ್ರೆ ಮೇಯಿಂದ ನಿಮ್ಗೆ ಗುರು ಬಲ ಇರಲ್ಲ. ಹಾಗಾಗಿ ಈಗ ಶನಿಯಿಂದ ನಿಮ್ಗೆ ಮುಕ್ತಿ ಸಿಗೋದು ಇನ್ನೊಂದು ವಾರದಲ್ಲಿ ಮುಕ್ತಿ ಸಿಗೋದು ಸ್ಟಾರ್ಟ್ ಆಗುತ್ತೆ. ದುಃಖಗಳಿಂದ ನಿವಾರಣೆ ಪಡಿತೀರಾ. ನಿಮ್ಗೆ ಒಂಥರ ಹರ್ಷ ಹೆಚ್ಚುತ್ತೆ, ಉತ್ಸಾಹ. ಈ ಬರೋ ಯುಗಾದಿಯಿಂದ ಉಲ್ಲಾಸ ಉತ್ಸಾಹ ಹೆಚ್ಚುತ್ತೆ. ದುಃಖಗಳು ಕಡಿಮೆ ಆಗುತ್ತೆ. ಬರೋ ಹಣಕಾಸು ಬರುತ್ತೆ. ತುಂಬಾ 2-3 ವರ್ಷದಿಂದ ಸ್ನೇಹಿತರು ಬಂಧು ಮಿತ್ರರು ಮಾತಾಡ್ಸೋದೇ ಕಮ್ಮಿ ಮಾಡಿಬಿಡ್ತಾರೆ. ಅವರೆಲ್ಲ ವಾಪಸ್ ಬರೋ ಸಮಯ ಈಗ. ಸೊ ಧೈರ್ಯವಾಗಿರಿ. ಬಟ್ ಆದ್ರೆ ಗುರು 12ಕ್ಕೆ ಹೋಗ್ತಾನೆ. ಸೊ ಖರ್ಚು ಹೆಚ್ಚಾಗುತ್ತೆ. ದುಃಖದಿಂದ ನಿವಾರಣೆ, ನೋವಿಂದ ನಿವಾರಣೆ, ನಿಮ್ಗೆ ಖುಷಿಯಾದ ಸಮಯ. ಆದ್ರೂ ಕೂಡ ಗುರು 12ರಿಂದ ನೋಡ್ಕೊಂಡು ಹೂಡಿಕೆ ಮಾಡ್ಬೇಕಾಗುತ್ತೆ ವ್ಯಾಪಾರ ದೊಡ್ಡದು ಮಾಡಂಗಿದ್ರೆ. ಸೊ ಒಟ್ಟಾರೆ ಈ ವಾರಕ್ಕೆ ಯಾವ ತರ ಮಂತ್ರ ಬರುತ್ತೆ ಕರ್ಕಾಟಕ ರಾಶಿಯವ್ರದ್ದು ಅಂತಂದ್ರೆ, ಕರ್ಕಾಟಕ ರಾಶಿಯವರಿಗೆ ಯಾವ ತರ ಈ ವಾರ ಮಂತ್ರ ಬರುತ್ತೆ ಅಂದ್ರೆ, ಧರುಸುತಾಯ ವಿದ್ಮಹೆ ಋಣಹರಾಯ ಧೀಮಹಿ ತನ್ನೋ ಕುಜ ಪ್ರಚೋದಯಾತ್. ಈ ಮಂತ್ರ ಹೇಳೋದ್ರಿಂದ ಕುಜ ಶಾಂತವಾಗಿ, ನಿಮ್ಮ ಮನಸ್ಸು ಶಾಂತವಾಗಿದ್ದು ಈ ವಾರಕ್ಕೆ ನಿಮ್ಗೆ ಅನುಕೂಲಗಳು ತಕ್ಕ ಮಟ್ಟದಾಗುತ್ತೆ. ನಾನು ನಿಮ್ಗೆ ತಿಳಿಸಿಕೊಟ್ಟಿರುವಂತಹ ಪರಿಹಾರಗಳನ್ನ, ಮಂತ್ರಗಳನ್ನ ದಿನಕ್ಕೆ ಹೇಳ್ಕೊಳೋದ್ರಿಂದ, ಅದರ ಪರಿಹಾರಗಳನ್ನ ಮಾಡೋದ್ರಿಂದ ನಿಮ್ಗೆ ತಕ್ಕ ಮಟ್ಟಿಗೆ ಪರಿಹಾರ ಆಗುತ್ತೆ. ಸಹನೆ, ಶಾಂತಿ, ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತೆ. ಹಾಗಾಗಿ ಆ ಭಗವಂತನ ನಾನು ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ನಮಸ್ಕಾರ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.